ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಜನತಾ ನ್ಯೂಸ್, ಇದು ಕನ್ನಡಿಗರ ಶಕ್ತಿ. ನಾನು ನಿಮ್ಮ ಕೆನಲಿಗೌಡ. ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ವಿಚಾರ ಕರ್ನಾಟಕದಲ್ಲಿ ಹಿಂದಿ ಏರಿಕೆ ಮತ್ತೆ ಕರ್ನಾಟಕದಲ್ಲಿ ಅನೇಕ ಕನ್ನಡದ ವಿಚಾರಗಳ ಬಗ್ಗೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ. ಈ ಕುರಿತಾಗಿ 4-5 ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನೀವು ಸೇರಿ ಚರ್ಚೆ ಮಾಡೋಣ ಅಂತ. ಮೊದಲಿಗೆ ನಾನು ಎತ್ಕೊಳ್ತಾ ಇರ್ತಕ್ಕಂಥ ವಿಚಾರ, ಇವತ್ತು ನಿಮ್ಮ ಮಕ್ಕಳೆಲ್ಲ SLC ಬರೀತಾ ಇದ್ದಾರೆ. SLCನಲ್ಲಿ ಹಿಂದಿ ಶಿಕ್ಷಣ, ಹಿಂದಿ ಪರೀಕ್ಷೆ ಬೇಕೇ? ಇದರ ವಿರುದ್ಧ ಬಹಳಷ್ಟು ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಪಕ್ಕದ ತಮಿಳುನಾಡಿಗೆ ಇಲ್ಲದೆ ಇರ್ತಕ್ಕಂಥ ಹಿಂದಿ ಏರಿಕೆ, ಪಕ್ಕದ ಅನೇಕ ರಾಜ್ಯಗಳಿಗೆ ಇಲ್ಲದೆ ಇರ್ತಕ್ಕಂಥ ಹಿಂದಿ ಏರಿಕೆ, ಕರ್ನಾಟಕದಲ್ಲಿ ಯಾಕೆ? ಯಾರು ಕಾರಣರು? ನಾವೇ ಆರಿಸಿದ ಸರ್ಕಾರ ಇವತ್ತು ಇಷ್ಟು ಮಟ್ಟಕ್ಕೆ ನಮ್ಮ ಮೇಲೆ ಹಿಂದಿ ಏರಿಕೆಯನ್ನ ಹೇರ್ತಾ ಇದೆಯಲ್ಲ, ಯಾರು ಇದ್ರ ವಿರುದ್ಧ ಹೋರಾಟ ಮಾಡಬೇಕು? ಬರೀ ಹೋರಾಟಗಾರರು ಸಾಕ? ನೀವೇನ್ ಮಾಡ್ತಾ ಇದ್ದೀರಿ? ಈ ಕುರಿತಾಗಿ ಜನತಾ ನ್ಯೂಸ್ ನಿಮ್ಮ ಒಟ್ಟಿಗೆ ಇದೆ. ದಯಮಾಡಿ ಈ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾರೆ. ಎಲ್ಲಿಂದೋ ತಮಿಳುನಾಡಿಂದ ಬಂದಂತ ಒಬ್ಬ ಉದ್ಯಮಿ ಕರ್ನಾಟಕದಲ್ಲಿ ನಾವು ಸೌಹಾರ್ದಯುತವಾಗಿ ಎಲ್ಲರನ್ನೂ ಕೂಡ ಪ್ರೀತಿಸ್ತೀವಿ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಬೆಳೆದು ಇವತ್ತು ಮಾತಾಡ್ತಾನೆ. ಬೆಂಗಳೂರಲ್ಲ ಬೆಂಗಳೂರು, ಇದು ತಮಿಳಿಗರಿಗೆ ಸೇರಿದಂತ ಆಸ್ತಿಯನ್ನು ಮಟ್ಟಕ್ಕೆ ಮಾತಾಡ್ತಾನೆ. ಇದನ್ನ ನೋಡ್ತಾ ನೀವು ಸುಮ್ಮನೆ ಕೂರ್ತೀರಾ? ಬರೀ ಕೇವಲ ಹೋರಾಟಗಾರರು ದನಿ ಎತ್ತಬೇಕಾ? ಏನು ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆ ಈ ಮಹಾ ಒಂದು ನಗರವನ್ನ ಕಟ್ಕೊಟ್ರಲ್ಲ, ಅದಕ್ಕೆ ಅಪಮಾನ ಅಲ್ವಾ? ಏನು ಕರ್ನಾಟಕದ ಇತಿಹಾಸ ಏಕೀಕರಣದಿಂದ ಯಾರಿಗೂ ಗೊತ್ತಿಲ್ವಾ? ಏನು ಕಂಬಂ, ತೇಣಿ, ಧರ್ಮಪುರಿವರೆಗೂ ಕೂಡ 4-5 ಜಿಲ್ಲೆಗಳು ಅಪ್ಪಟ ಕನ್ನಡದ ಜಿಲ್ಲೆಗಳು ಅಂತ ಗೊತ್ತಿಲ್ವಾ? ಇದರ ಇತಿಹಾಸವನ್ನ ನಾವು ಸಮಗ್ರವಾಗಿ ಇಂಥ ಕಿಡಿಗೇಡಿಗಳಿಗೆ ಹೇಳ್ಕೊಡ್ಬೇಕಲ್ವಾ? ದಯಮಾಡಿ ಇಂಥ ವಿಚಾರಗಳು ಯಾರ್ಯಾರು ಮಾತಾಡ್ತಾರೆ ಅಲ್ಲಿ ಸರಿಯಾದ ಉತ್ತರವನ್ನ ಕೊಡದೆ ಹೋದ್ರೆ ಕರ್ನಾಟಕದ ಯಾವ ಭಾಗನೂ ಕನ್ನಡಿಗರು ಉಳಿಯುವುದಿಲ್ಲ. ಮತ್ ವಿಶೇಷ ಏನಂತಂದ್ರೆ, ನಮ್ಮ ಶಿಕ್ಷಣ ಸಚಿವರು, ಪ್ರಾಥಮಿಕ ಶಿಕ್ಷಣ ಸಚಿವರು ಹೇಳ್ತಾರೆ, ನಮ್ಮ ಈ ವರ್ಷ ಕನ್ನಡ ಶಾಲೆನಲ್ಲಿ 17 ಲಕ್ಷ ಹಾಜರಾತಿ ಕಡಿಮೆ ಆಗಿದೆ ಅಂತ. ಒಂದು ಕಡೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ 455 ಕೋಟಿ ಏನು ಉರ್ದು ಶಾಲೆಗಳ ಅಭಿವೃದ್ಧಿಗಿಡ್ತಾರೆ. ಕನ್ನಡ ಶಾಲೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ, ಕನ್ನಡ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಹಾಗಾದ್ರೆ ಯಾರು ಹೊಣೆ? ಇಲ್ಲಿ ಹಾಜರಾತಿ ಕಡಿಮೆ ಆಗುದಕ್ಕೆ ಇವತ್ತು ಏನು ಕಾನ್ವೆಂಟ್ ಸಂಸ್ಕೃತಿ ಬೆಳೆದು ಇಂಗ್ಲಿಷ್ ಶಿಕ್ಷಣ ಇಷ್ಟೊಂದು ಮಟ್ಟಕ್ಕೆ ಹೋಗಿದ್ದಲ್ಲ, ಯಾರ ಶಾಲೆಗಳಿದ್ದಾವೆ? ರಾಜಕಾರಣಿಗಳು ಮತ್ತು ಅವ್ರ ಸಂಬಂಧಿಕರದ್ದೇ ತಾನೇ ಅಲ್ವೇ? ಇದಕ್ಕೋಸ್ಕರ ಬಹಳ ವಿಸ್ತೃತವಾದ ಚರ್ಚೆಯನ್ನ ಮಾಡಲೇಬೇಕು. ಕನ್ನಡ ಶಾಲೆಗಳನ್ನ ಉಳಿಸುವಂತ ಕೆಲಸ ನೀವು ಸೇರಿ ಮಾಡೋಣ. ಮತ್ತೊಂದು ವಿಚಾರದಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾರೆ, ಮಹಾನುಭಾವರು, ಉನ್ನತ ಶಿಕ್ಷಣ ಸಚಿವರು ಆ ಶಾಲಾ ಕಾಲೇಜು ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಮಾತಾಡ್ಲೇಬಾರ್ದು, ಬರೀ ಹಿಂದಿನೇ ಮಾತಾಡ್ಬೇಕು ಅಂತಾರೆ. ಎಂತ ಒಂದು ವಿಪರ್ಯಾಸ ಇದು! ಈ ತರಹದ ಯಾವುದೇ ರೀತಿಯ ಒಂದು ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದೆ ಇರ್ತಕ್ಕಂಥವ್ರನ್ನ ಇಂಥ ಸಚಿವರನ್ನ ಪ್ರಾಥಮಿಕ ಶಿಕ್ಷಣ ಸಚಿವರು ಮಾಡ್ಬೇಕಾ ಅಥವಾ ಉನ್ನತ ಶಿಕ್ಷಣ ಸಚಿವರು ಮಾಡ್ಬೇಕಾ? ಇದು ನಿಮಗೆ ಬಿಟ್ಟಂತ ವಿಚಾರ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ವಿಚಾರವನ್ನ ಖಂಡಿಸಲೇಬೇಕು. ಕೇವಲ ಕನ್ನಡ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡೋದಲ್ಲ, ನಾವು ಒಂದಿಷ್ಟು ಚರ್ಚೆ ಮಾಡೋದ್ರಾಗೋದಿಲ್ಲ. ಇದಕ್ಕೆ ನೇರ ಜವಾಬ್ದಾರಿ ಸಮಗ್ರ ಕನ್ನಡಿಗರು. ನೀವೇನ್ ನೋಡ್ತಾ ಇದ್ರಿ, ನಾವು ಕೇವಲ ಧ್ವನಿ ಎತ್ತುವಂತವರು. ಇದು ಜನತಾ ನ್ಯೂಸ್, ಸದಾ ನಿಮ್ಮೊಟ್ಟಿಗೆ ಹೋರಾಟದ ಕನ್ನಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.